ಹಾಯ್ ಫ್ರೆಂಡ್ಸ್, ಮಹಾಶಿವನು ಮೈಯೆಲ್ಲ ವಿಭೂತಿಯನ್ನು ಹಚ್ಚಿಕೊಂಡು ತಲೆಯ ಮೇಲೆ ಗಂಗೆಯನ್ನು ಹೊತ್ತು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಸ್ಮಶಾನದಲ್ಲಿ ತಿರುಗುವ ಈ ಶಿವನನ್ನು ನೋಡಿದರೆ ಸಾಮಾನ್ಯ ಮನುಷ್ಯರೇ ಅಲ್ಲ, ದೇವತೆಗಳು ಕೂಡ ಭಯ ಪಡ್ತಾರೆ. ಆತನ ರೌದ್ರ ರೂಪವು ಭಯ ಹುಟ್ಟಿಸುವ ಹಾಗೆ ಇರುತ್ತೆ. ಎಲ್ಲ ದೇವತೆಗಳ ತರ ಅಲ್ಲದೆ ಏನೋ ರಹಸ್ಯ ಇರೋ ತರ ಮಹಾಶಿವನ ರೂಪ ಇರೋದಕ್ಕೆ ಕಾರಣವೇನು? ಆತನ ರೂಪವು ನೋಡೋಕೆ ವಿಚಿತ್ರವಾಗಿರುತ್ತೆ. ಕೊರಳಲ್ಲಿ ಹಾವು, ತಲೆಯ ಮೇಲೆ ಗಂಗೆ, ಹಾಗೆ ಮೈಯೆಲ್ಲ ವಿಭೂತಿ. ಈ ರೀತಿ ವಿಚಿತ್ರವಾಗಿ ಮಹಾಶಿವನ ರೂಪ ಇರಲು ಕಾರಣವೇನು ಅಂತ ನಿಮಗೆ ಗೊತ್ತಾ? ದೇವತೆಗಳೆಲ್ಲ ಸ್ವರ್ಗದಲ್ಲಿ ವಾಸವಿದ್ದರೆ ಮಹಾಶಿವನು ಮಾತ್ರ ಸ್ಮಶಾನದಲ್ಲಿ ವಾಸಿಸುತ್ತಾನೆ ಏಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಶಿವಪುರಾಣದಲ್ಲಿ ಮಹಾಶಿವನೇ ಉತ್ತರಗಳನ್ನು ಹೇಳಿದ್ದಾನೆ. ಈ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಂಚಮ ವೇದವಾಗಿ ಪ್ರಸಿದ್ಧಿಯನ್ನು ಪಡೆದ ಮಹಾಭಾರತದ ಅನುಶಾಸನ ಪರ್ವದ 141ನೇ ಅಧ್ಯಾಯದಲ್ಲಿ ತಿಳಿಸಲಾಗಿರುವ ವಿಷಯವಿದು. ಶಿವನ ಅರ್ಧಾಂಗಿಯಾದ ಪಾರ್ವತಿ ದೇವಿಯು ಒಂದು ದಿನ ಶಿವನನ್ನು ಕೇಳ್ತಾಳೆ, ಎಲ್ಲ ಸುಖಭೋಗಗಳು ಇರುವ ಸ್ವರ್ಗವನ್ನು ಬಿಟ್ಟು ನೀವು ಈ ಸ್ಮಶಾನದಲ್ಲಿ ವಾಸಿಸಲು ಕಾರಣ ಏನೆಂದು ಪ್ರಶ್ನಿಸುತ್ತಾಳೆ. ಈ ಸ್ಮಶಾನದಲ್ಲಿ ಎಲ್ಲ ವಿಸರ್ಜಿತ ವಸ್ತುಗಳೇ ಇರ್ತವೆ. ಸತ್ತ ಹೆಣಗಳ ಮೂಳೆಗಳು, ಕೂದಲುಗಳು, ಒಡೆದ ಮಡಿಕಗಳು ಬಿದ್ದಿರ್ತವೆ. ಹದ್ದುಗಳು ಮತ್ತು ನರಿಗಳು ಸತ್ತ ಹೆಣಗಳನ್ನು ಕಿತ್ತು ತಿನ್ನಲು ಇಲ್ಲೇ ತಿರುಗುತ್ತಾ ಇರ್ತವೆ. ಇಲ್ಲಿ ಎತ್ತ ನೋಡಿದರೂ ಹೆಣಗಳು ಸುಡುತ್ತಾ ಇರ್ತವೆ. ಹಾಗೆ ಮಾಂಸ, ರಕ್ತ, ಮೂಳೆಗಳು ಮತ್ತು ಶರೀರದ ಭಾಗಗಳು ಎಲ್ಲೆಂದರಲ್ಲಿ ಬಿದ್ದಿರ್ತವೆ. ಇಂತಹ ಅಪವಿತ್ರ ಸ್ಥಳದಲ್ಲಿ ನೀವು ಏಕೆ ವಾಸಿಸುತ್ತೀರಾ ಅಂತ ಪಾರ್ವತಿ ದೇವಿ ಶಿವನನ್ನು ಕೇಳ್ತಾಳೆ. ಆಗ ಮಹಾದೇವನು ಹೇಳ್ತಾನೆ, ದೇವಿ, ರಾತ್ರಿ ಹಗಲು ಈ ವಿಶ್ವದಲ್ಲಿ ಅತಿ ಪವಿತ್ರವಾದ ಸ್ಥಳ ಎಲ್ಲಿದೆ ಅಂತ ನಾನು ಹುಡುಕುತ್ತಿರುವಾಗ ನನಗೆ ಈ ಸ್ಮಶಾನಕ್ಕಿಂತ ಪವಿತ್ರ ಭೂಮಿಯು ಎಲ್ಲಿಯೂ ಕಾಣಿಸಲಿಲ್ಲ. ಆದ್ದರಿಂದಲೇ ಈ ಸ್ಮಶಾನದಲ್ಲಿ ವಾಸಿಸುತ್ತಿದ್ದೇನೆ ಅಂತ ಹೇಳ್ತಾನೆ. ಗಿಡ ಮರಗಳಿಂದ ಕೆಳಗೆ ಉದುರಿರುವ ಎಲೆಗಳು, ಸತ್ತ ಶವಗಳಿಂದ ಕೆಳಗಡೆ ಬಿದ್ದ ಹೂವಿನ ಹಾರಗಳು, ಈ ಪ್ರದೇಶವೇ ನನ್ನ ಭೂತಗಣಗಳಿಗೆ ನಿವಾಸ. ನನ್ನ ಭೂತಗಣಗಳು ಇಲ್ಲದೆ ನಾನು ಇರಲ್ಲ. ಆದ್ದರಿಂದಲೇ ಈ ಪ್ರದೇಶವೇ ನನಗೆ ಸ್ವರ್ಗ. ಈ ಸ್ಥಳ ಅಪವಿತ್ರವಾದ ಸ್ಥಳ ಅಲ್ಲ, ಇದು ಪರಮ ಪೂಜ್ಯವಾದ ಸ್ಥಳ. ಪವಿತ್ರ ಶಕ್ತಿಗಳಕ್ಕೋಸ್ಕರ ಹುಡುಕುವವರು ಇಲ್ಲೇ ತಮ್ಮ ಆರಾಧನೆ ಮಾಡ್ತಾರೆ. ಇಲ್ಲಿ ಮಾನವನ ಸಂಚಾರ ಇರುವುದಿಲ್ಲ. ಆದ್ದರಿಂದ ಇದು ನನಗೆ ಪವಿತ್ರ ಸ್ಥಳ. ದೇವಿ, ಇದು ವೀರರ ನಿವಾಸ ಸ್ಥಾನ, ಎಲ್ಲರನ್ನು ಸಮನಾಗಿ ಕಾಣುವ ಪ್ರದೇಶ. ಆದ್ದರಿಂದ ನನಗೆ ಈ ಪ್ರದೇಶವು ಸ್ವರ್ಗಕ್ಕೆ ಸಮ. ಆದ್ದರಿಂದಲೇ ನಾನು ಈ ಪ್ರದೇಶದಲ್ಲಿ ವಾಸಿಸುತ್ತೇನೆ ಅಂತ ಪರಶಿವನು ಪಾರ್ವತಿಗೆ ಹೇಳ್ತಾನೆ. ಹಾಗೆ ತನ್ನ ಮಾತುಗಳನ್ನು ಮುಂದುವರಿಸುತ್ತಾ ಪರಮಶಿವನು ಹೇಳ್ತಾನೆ, ದೇವಿ, ಭೂತ ಪೀಡಿತರನ್ನು ರಕ್ಷಿಸುವವನು ನಾನು. ಆದ್ದರಿಂದಲೇ ನಾನು ಸ್ಮಶಾನ ವಾಸಿಯಾಗಿ ಇದ್ದು ಮನುಷ್ಯರ ಮಾನಸಿಕ ವೇದನೆಗಳನ್ನು ತೀರಿಸುತ್ತಾ ಇರ್ತೇನೆ. ನನ್ನ ಆಜ್ಞೆ ಇಲ್ಲದೆ ಈ ಭೂತ ಪ್ರೇತಗಳು ಯಾರಿಗೂ ಯಾವ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಮಾನವರ ಕ್ಷೇಮವನ್ನು ಆಲಿಸುವವನು ನಾನು. ಆದ್ದರಿಂದಲೇ ನನ್ನ ಭೂತಗಣಗಳನ್ನು ಈ ಸ್ಮಶಾನ ದಾಟಿ ಹೋಗಲು ಬಿಡುವುದಿಲ್ಲ. ಇದೇ ನಾನು ಸ್ಮಶಾನದಲ್ಲಿ ವಾಸಿಸಲು ಇರುವ ನಿಜವಾದ ಕಾರಣ. ಇನ್ನೂ ಏನಾದರೂ ಸಂದೇಹಗಳು ಇದ್ದರೆ ಕೇಳು ಅಂತ ಪರಮಶಿವನು ಪಾರ್ವತಿಗೆ ಹೇಳ್ತಾನೆ. ಆಗ ಪಾರ್ವತಿ ದೇವಿಯು ಈ ನಿಮ್ಮ ವಿಚಿತ್ರ ಆಕಾರಕ್ಕೆ ಕಾರಣ ಏನೆಂದು ಕೇಳ್ತಾಳೆ. ಶಿವನ ರೂಪವು ಎಲ್ಲ ದೇವತೆಗಳ ಥರ ಅಲ್ಲದೆ ಮೈಯೆಲ್ಲ ವಿಭೂತಿಯನ್ನು ಹಚ್ಚಿಕೊಂಡು ಕೊರಳಲ್ಲಿ ಹಾವನ್ನು ಹಾಕಿಕೊಂಡು ತಲೆಯ ಮೇಲೆ ಗಂಗೆಯನ್ನು ಹೊತ್ತು ತನ್ನ ಮೂರನೆಯ ಕಣ್ಣಿನಿಂದ ರುದ್ರ ರೂಪವಾಗಿ ಭಯಂಕರವಾಗಿ ಇರುತ್ತೆ. ಈ ವಿಚಿತ್ರ ರೂಪಕ್ಕೆ ಕಾರಣ ಏನೆಂದು ಪಾರ್ವತಿ ದೇವಿ ಕೇಳ್ತಾಳೆ. ಆಗ ಮುಕ್ಕಟ್ಟನು ಹೇಳ್ತಾನೆ, ದೇವಿ, ಇದಕ್ಕೂ ಒಂದು ಕಾರಣವಿದೆ. ಈ ವಿಶ್ವದಲ್ಲಿ 2 ರೀತಿಯ ಪದಾರ್ಥಗಳಿವೆ. ಒಂದು ತಣ್ಣನೆಯ ಪದಾರ್ಥ, ಇನ್ನೊಂದು ಉಷ್ಣ ಪದಾರ್ಥ. ಅಗ್ನಿ ಮತ್ತು ಮಂಜಿನ ರೂಪದಲ್ಲಿರುವ ಈ 2 ಪದಾರ್ಥಗಳಿಂದ ಈ ಜಗತ್ತು ತುಂಬಿಕೊಂಡಿದೆ. ತಣ್ಣನೆಯ ಮತ್ತು ನಿಧಾನ ರೀತಿಯ ಗುಣಗಳು ವಿಷ್ಣುವಿನಲ್ಲಿರುತ್ತವೆ. ಅದಕ್ಕೆ ವಿರುದ್ಧವಾದ ಅಗ್ನಿ ತೇಜಸ್ಸಿನ ಲಕ್ಷಣಗಳು ನನ್ನಲ್ಲಿವೆ. ಹೀಗೆ ಶಿವಕೇಶವರಿಬ್ಬರು ತಮ್ಮ ಲಕ್ಷಣಗಳಿಂದ ಯಾವಾಗಲೂ ಈ ಪ್ರಪಂಚವನ್ನು ರಕ್ಷಿಸುತ್ತಾ ಇರ್ತಾರೆ. ಭಯಂಕರವಾದ ಕಾಲುಗಳು, ತ್ರಿಶೂಲವನ್ನು ಹಿಡಿದ ಈ ಭಯಂಕರ ರೂಪವೇ ನನ್ನ ನಿಜವಾದ ಆಕೃತಿ. ಈ ಸಮಸ್ತ ಸೃಷ್ಟಿ ರಕ್ಷಣೆಯಲ್ಲಿ ನಾನು ಸದಾಶಿವನಾಗಿ ಇರ್ತೇನೆ. ಈಗ ನನ್ನ ರೂಪ ರಹಸ್ಯದ ಬಗ್ಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ ಅಂತ ಮಹಾಶಿವನು ಪಾರ್ವತಿ ದೇವಿಗೆ ಹೇಳ್ತಾನೆ. ಹೀಗೆ ಈ ಮಹಾಭಾರತದ ಕಥನದಲ್ಲಿ ತಿಳಿಸಲಾಗಿರುವ ಮಹಾಶಿವನ ರೂಪ ಮತ್ತು ನಿವಾಸಗಳ ರಹಸ್ಯಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಶಿವನು ಆಗಲಿ ವಿಷ್ಣು ಆಗಲಿ
ಒಂದೇ ನಾಣ್ಯದ ಎರಡು ಭಿನ್ನ ಮುಖಗಳು. ಇವರಿಬ್ಬರಿಗೂ ಯಾವ ಭೇದ ಭಾವಗಳು ಇಲ್ಲ. ಶಿವನ ಹೃದಯದಲ್ಲಿ ವಿಷ್ಣುವು, ವಿಷ್ಣುವಿನ ಹೃದಯದಲ್ಲಿ ಶಿವನು ಇರ್ತಾರೆ ಅಂತ ವೇದಗಳು ಹೇಳ್ತವೆ. ಭಗವಂತನು ಒಬ್ಬನೇ, ಆದರೆ ಆತನ ರೂಪಗಳು ಅನೇಕ. ಒಬ್ಬರು ಶಾಂತಿಯ ಪ್ರತೀಕವಾದರೆ ಮತ್ತೊಬ್ಬರು ಉಗ್ರ ರೂಪದ ಪ್ರತೀಕ. ಈಗ ಇದೇ ವಿಡಿಯೋದಲ್ಲಿ ಇನ್ನೊಂದು ಪುರಾಣ ಕಥೆಯ ಬಗ್ಗೆ ತಿಳಿಯೋಣ. ಒಂದು ದಿನ ಯಾವ ಕಾರಣವಿಲ್ಲದೆ ಮಹಾಶಿವನು ನಮಸ್ಕರಿಸುತ್ತಿರುವುದನ್ನು ನೋಡಿ ಪಾರ್ವತಿ ದೇವಿ ಯಾರಿಗೆ ನಮಸ್ಕರಿಸುತ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಶಿವನು ಹೇಳ್ತಾನೆ, ದೇವಿ, ರಾಮನಾಮವನ್ನು 1 ಸಾರಿ ಜಪಿಸುವ ವ್ಯಕ್ತಿಗೆ ನಾನು 3 ಸಾರಿ ನಮಸ್ಕರಿಸುತ್ತೇನೆ ಅಂತ ಹೇಳ್ತಾಳೆ. ಆಗ ಪಾರ್ವತಿ ದೇವಿ ಕೇಳ್ತಾಳೆ, ಸ್ವಾಮಿ, ಸ್ಮಶಾನದಲ್ಲಿರುವ ಹೆಣಗಳ ಬೂದಿಯನ್ನು ಏಕೆ ನೀವು ಮೈಗೆ ಹಚ್ಚಿಕೊಳ್ತೀರಾ ಅಂತ ಕೇಳ್ತಾಳೆ. ಆಗ ಶಿವನು ಪಾರ್ವತಿ ದೇವಿಯನ್ನು ಕರೆದುಕೊಂಡು ಸ್ಮಶಾನಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಶವವನ್ನು ಅಂತಿಮ ಸಂಸ್ಕಾರಕ್ಕೆ ಅಂತ ಕರೆತಂದಿರ್ತಾರೆ. ಅಲ್ಲಿ ಎಲ್ಲರೂ ರಾಮನಾಮವನ್ನು ಜಪಿಸುತ್ತಾ ಇರ್ತಾರೆ. ಆಗ ಪರಮೇಶ್ವರನು ಹೇಳ್ತಾನೆ, ಈ ಸ್ಮಶಾನಕ್ಕೆ ಎಲ್ಲರೂ ರಾಮನಾಮವನ್ನು ಜಪಿಸುತ್ತಾ ಬರ್ತಾರೆ. ಸತ್ತ ವ್ಯಕ್ತಿಗೆ ಮುಕ್ತಿ ಸಿಗಬೇಕು ಅಂತ ಇವರೆಲ್ಲ ರಾಮನಾಮವನ್ನು ಜಪಿಸುತ್ತಾ ಇರ್ತಾರೆ. ಈ ರೀತಿಯಾಗಿ ನನಗೆ ಬಹಳ ಇಷ್ಟವಾದ ರಾಮನಾಮ ಜಪವನ್ನು ಕೇಳೋಕೆ ಅಂತಾನೆ ನಾನು ಈ ರುದ್ರಭೂಮಿಗೆ ಬರ್ತೇನೆ. ಈ ರೀತಿಯಾಗಿ ರಾಮನಾಮವನ್ನು ಕೇಳೋ ಥರ ಮಾಡಿದ ಈ ಶವಕ್ಕೆ ನಾನು ನಮಸ್ಕರಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ಆದ್ದರಿಂದಲೇ ಈ ಸತ್ತ ಹೆಣಗಳ ಚಿತಾಭಸ್ಮವನ್ನು ನಾನು ನನ್ನ ಶರೀರಕ್ಕೆ ಹಚ್ಚಿಕೊಳ್ತೇನೆ. ರಾಮನಾಮವನ್ನು ಜಪಿಸುವವರು ಅಂದರೆ ನನಗೆ ಅಷ್ಟೊಂದು ಪ್ರೀತಿ ಅಂತ ಮಹಾಶಿವನು ಪಾರ್ವತಿ ದೇವಿಗೆ ಹೇಳ್ತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೇವತೆಗಳಲ್ಲಿ ಅತ್ಯಂತ ಶಕ್ತಿವಂತನಾದ ಮಹಾಶಿವನ ದೈವ ರಹಸ್ಯಗಳನ್ನು. ಹಾಗೆ ಈ ವಿಡಿಯೋ ಮೂಲಕ ಹೇಳಬೇಕಾದ ಇನ್ನೊಂದು ವಿಷಯ ಏನೆಂದರೆ, ನಮ್ಮಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಹಲವಾರು ಪೂಜೆಗಳನ್ನು ಕೂಡ ಮಾಡ್ತೇವೆ. ಆದರೆ ಈ ಧಾರ್ಮಿಕ ಸಂಸ್ಕೃತಿಗಳ ಹಿಂದೆ ಇರುವ ನಿಜವಾದ ಕಾರಣಗಳ ಬಗ್ಗೆ ಮಾತ್ರ ನಮಗೆ ಗೊತ್ತಿರೋದಿಲ್ಲ. ಪ್ರತಿಯೊಂದು ಪೂಜಾ ವಿಧಾನದಲ್ಲಿ ಧಾರ್ಮಿಕ ವಿಷಯಗಳ ಹಿಂದೆ ಮನುಷ್ಯರ ಕ್ಷೇಮವನ್ನು ಕೋರಿ ಹಲವಾರು ವಿಷಯಗಳು ಇರ್ತವೆ. ಆದರೆ ನಾವು ಯಾರು ಅವುಗಳ ಬಗ್ಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ. ಅವುಗಳನ್ನು ತಿಳಿಯುವ ಮೂಲಕ ನಾವು ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಯಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.